ಸದ್ಯ ಪೊಲೀಸರು ಹಾಸನದ ಶಾಂತಿನಗರದಲ್ಲಿ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮಡೆನೂರು ಮನು ವಿರುದ್ಧ ಸಹನಟಿಯಿಂದ ಒಂದು ದೂರು ಕೂಡ ದಾಖಲಾಗಿತ್ತು. 2018ರಲ್ಲಿ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋನಲ್ಲಿ ಆ ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆ ಮಡೆನೂರು ಮನುಗೆ ಪರಿಚಯ ಆಗಿದ್ಲು. ಆನಂತರ ಮಡೆನೂರು ಮನು 2022ರಲ್ಲಿ ಶಿವಮೊಗ್ಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಾಡ್ಜ್ ಹೋಟೆಲ್ ಒಂದರಲ್ಲಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನ ಬಳಸಿದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಅದಾದ ನಂತರ ಆತ ಇಲ್ಲೇ ನಾಗರಬಾವಿಯಲ್ಲಿ ಆಕೆಯ ಜೊತೆ ಆಕೆಗೆ ತಾಳಿಯನ್ನ ಕೂಡ ಕಟ್ಟಿದ್ದಂತೆ. ಆನಂತರ ಇಬ್ಬರ ನಡುವೆ ನಿರಂತರ ಲೈಂಗಿಕ ಸಂಪರ್ಕ ಆಗುತ್ತೆ. ಆದ್ರೆ ಇದಾದ ನಂತರ ಮಡೆನೂರು ಮನು ಆ ಒಂದು ಯುವತಿ ಏನಿದ್ದಾಳೆ ಆಕೆಗೆ ಹಲ್ಲೆಯನ್ನ ಮಾಡೋದಿರ್ಬೋದು, ಆಕೆಯ ವಿಡಿಯೋವನ್ನ ತೆಗೆದುಕೊಂಡಿದ್ದಾನಂತೆ, ಅಲ್ಲದೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ ಎನ್ನುವಂತ ಒಂದು ಆರೋಪವನ್ನ ಕೂಡ ಈಗ ಸದ್ಯ ಆ ಒಂದು ಸಹನಟಿ ಮಾಡಿರುವಂತದ್ದು. ಆ ಒಂದು ಆರೋಪದ ಆಧಾರದಲ್ಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಮಡೆನೂರು ಮನುವನ್ನ ಬಂಧಿಸಿದ್ದಾರೆ. ಈಗ ಸದ್ಯ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಇನ್ನು ಮಡೆನೂರು ಮನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಾನು ಆಕೆಯ ಜೊತೆ ಇರ್ತೀನಿ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಮಡೆನೂರು ಮನುಗೆ ಈಗಾಗಲೇ ಮದುವೆ ಆಗಿದೆ, ಅಲ್ಲದೆ ಒಂದು ಹೆಣ್ಣು ಮಗು ಕೂಡ ಇದೆ. ಆದ್ರೆ ಈ ಒಂದು ಇದರಲ್ಲಿ ಮತ್ತೊಂದು ಮದುವೆ ಆಗಿರೋದು ಕೂಡ ಇಲ್ಲಿ ಕಾನೂನು ಬಾಹಿರ ಆಗಿದೆ. ಹೀಗಾಗಿ ಪೊಲೀಸರು ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಸದ್ಯ ಕಾದ್ ನೋಡಬೇಕಾಗಿದೆ. ಪೊಲೀಸರು ಈಗ ಸದ್ಯ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಮಡೆನೂರು ಮನುವನ್ನ ವಿಚಾರಣೆ ಮಾಡ್ತಾರೆ, ಮಹಜರು ಮಾಡ್ತಾರೆ. ಯಾವೊಂದು ಸ್ಥಳದಲ್ಲಿ ಅವರ ಸಂತ್ರಸ್ತೆ ಆರೋಪಿಸಿರುವಂತೆ ಯಾವೊಂದು ಸ್ಥಳದಲ್ಲಿ ಈ ಒಂದು ಅತ್ಯಾಚಾರ ಆಗಿತ್ತು ಅಂತಾರೋ ಎಲ್ಲ ಸ್ಥಳದಲ್ಲೂ ಮಡೆನೂರು ಮನು ಏನು ಅವರ ಮಹಜರು ಮಾಡಬೇಕು. ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ, ನಾನು ಆಕೆಯನ್ನ ಮದುವೆ ಆಗಿದ್ದೆ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಯಾವ ತರಹದ ಆಕ್ಷನ್ಗಳು ಆಗ್ತವೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಈಗಾಗಲೇ ನಿನ್ನೆಯೇ ಸಂತ್ರಸ್ತೆಯನ್ನ ಪೊಲೀಸರು ಮೆಡಿಕಲ್ ಮಾಡಿ ಆಕೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ಕಳಿಸಿದ್ದಾರೆ. ಆದ್ರೆ ಈ ನಾಳೆ ಮಡೆನೂರು ಮನು ಅಭಿನಯದ ಒಂದು ಚಿತ್ರ ಕೂಡ ನಾಳೆ ರಿಲೀಸ್ ಇದೆ. ಬೆನ್ನಲ್ಲೇ ನೋಡಿ, ಈಗ ಅವರು ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ, ತಾಳಿ ಕಟ್ಟಿದ್ರು, ಇಬ್ಬರು ಸೇರಿಯೇ ಇಲ್ಲಿ ಲೈಂಗಿಕ ಸಂಪರ್ಕ ಆಗಿರೋದು, ಇಬ್ಬರ ಒಪ್ಪಿಗೆಯ ಮೇರೆಗೆ ಅನ್ನುವಂಥದ್ದು ಗೊತ್ತಿರೋದು. ಆದ್ರೆ ಇದನ್ನ ಯಾವ ರೀತಿಯಾಗಿ ಸದ್ಯ ಪೊಲೀಸರು ಹಾಸನದ ಶಾಂತಿನಗರದಲ್ಲಿ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮಡೆನೂರು ಮನು ವಿರುದ್ಧ ಸಹನಟಿಯಿಂದ ಒಂದು ದೂರು ಕೂಡ ದಾಖಲಾಗಿತ್ತು. 2018ರಲ್ಲಿ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋನಲ್ಲಿ ಆ ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆ ಮಡೆನೂರು ಮನುಗೆ ಪರಿಚಯ ಆಗಿದ್ಲು. ಆನಂತರ ಮಡೆನೂರು ಮನು 2022ರಲ್ಲಿ ಶಿವಮೊಗ್ಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಾಡ್ಜ್ ಹೋಟೆಲ್ ಒಂದರಲ್ಲಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನ ಬಳಸಿದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಅದಾದ ನಂತರ ಆತ ಇಲ್ಲೇ ನಾಗರಬಾವಿಯಲ್ಲಿ ಆಕೆಯ ಜೊತೆ ಆಕೆಗೆ ತಾಳಿಯನ್ನ ಕೂಡ ಕಟ್ಟಿದ್ದಂತೆ. ಆನಂತರ ಇಬ್ಬರ ನಡುವೆ ನಿರಂತರ ಲೈಂಗಿಕ ಸಂಪರ್ಕ ಆಗುತ್ತೆ. ಆದ್ರೆ ಇದಾದ ನಂತರ ಮಡೆನೂರು ಮನು ಆ ಒಂದು ಯುವತಿ ಏನಿದ್ದಾಳೆ ಆಕೆಗೆ ಹಲ್ಲೆಯನ್ನ ಮಾಡೋದಿರ್ಬೋದು, ಆಕೆಯ ವಿಡಿಯೋವನ್ನ ತೆಗೆದುಕೊಂಡಿದ್ದಾನಂತೆ, ಅಲ್ಲದೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ ಎನ್ನುವಂತ ಒಂದು ಆರೋಪವನ್ನ ಕೂಡ ಈಗ ಸದ್ಯ ಆ ಒಂದು ಸಹನಟಿ ಮಾಡಿರುವಂತದ್ದು. ಆ ಒಂದು ಆರೋಪದ ಆಧಾರದಲ್ಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಮಡೆನೂರು ಮನುವನ್ನ ಬಂಧಿಸಿದ್ದಾರೆ. ಈಗ ಸದ್ಯ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಇನ್ನು ಮಡೆನೂರು ಮನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಾನು ಆಕೆಯ ಜೊತೆ ಇರ್ತೀನಿ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಮಡೆನೂರು ಮನುಗೆ ಈಗಾಗಲೇ ಮದುವೆ ಆಗಿದೆ, ಅಲ್ಲದೆ ಒಂದು ಹೆಣ್ಣು ಮಗು ಕೂಡ ಇದೆ. ಆದ್ರೆ ಈ ಒಂದು ಇದರಲ್ಲಿ ಮತ್ತೊಂದು ಮದುವೆ ಆಗಿರೋದು ಕೂಡ ಇಲ್ಲಿ ಕಾನೂನು ಬಾಹಿರ ಆಗಿದೆ. ಹೀಗಾಗಿ ಪೊಲೀಸರು ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಸದ್ಯ ಕಾದ್ ನೋಡಬೇಕಾಗಿದೆ. ಪೊಲೀಸರು ಈಗ ಸದ್ಯ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಮಡೆನೂರು ಮನುವನ್ನ ವಿಚಾರಣೆ ಮಾಡ್ತಾರೆ, ಮಹಜರು ಮಾಡ್ತಾರೆ. ಯಾವೊಂದು ಸ್ಥಳದಲ್ಲಿ ಅವರ ಸಂತ್ರಸ್ತೆ ಆರೋಪಿಸಿರುವಂತೆ ಯಾವೊಂದು ಸ್ಥಳದಲ್ಲಿ ಈ ಒಂದು ಅತ್ಯಾಚಾರ ಆಗಿತ್ತು ಅಂತಾರೋ ಎಲ್ಲ ಸ್ಥಳದಲ್ಲೂ ಮಡೆನೂರು ಮನು ಏನು ಅವರ ಮಹಜರು ಮಾಡಬೇಕು. ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ, ನಾನು ಆಕೆಯನ್ನ ಮದುವೆ ಆಗಿದ್ದೆ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಯಾವ ತರಹದ ಆಕ್ಷನ್ಗಳು ಆಗ್ತವೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಈಗಾಗಲೇ ನಿನ್ನೆಯೇ ಸಂತ್ರಸ್ತೆಯನ್ನ ಪೊಲೀಸರು ಮೆಡಿಕಲ್ ಮಾಡಿ ಆಕೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ಕಳಿಸಿದ್ದಾರೆ. ಆದ್ರೆ ಈ ನಾಳೆ ಮಡೆನೂರು ಮನು ಅಭಿನಯದ ಒಂದು ಚಿತ್ರ ಕೂಡ ನಾಳೆ ರಿಲೀಸ್ ಇದೆ. ಬೆನ್ನಲ್ಲೇ ನೋಡಿ, ಈಗ ಅವರು ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ, ತಾಳಿ ಕಟ್ಟಿದ್ರು, ಇಬ್ಬರು ಸೇರಿಯೇ ಇಲ್ಲಿ ಲೈಂಗಿಕ ಸಂಪರ್ಕ ಆಗಿರೋದು, ಇಬ್ಬರ ಒಪ್ಪಿಗೆಯ ಮೇರೆಗೆ ಅನ್ನುವಂಥದ್ದು ಗೊತ್ತಿರೋದು.
ಆದ್ರೆ ಇದನ್ನ ಯಾವ ರೀತಿಯಾಗಿ ಸದ್ಯ ಪೊಲೀಸರು ಹಾಸನದ ಶಾಂತಿನಗರದಲ್ಲಿ ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮಡೆನೂರು ಮನು ವಿರುದ್ಧ ಸಹನಟಿಯಿಂದ ಒಂದು ದೂರು ಕೂಡ ದಾಖಲಾಗಿತ್ತು. 2018ರಲ್ಲಿ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋನಲ್ಲಿ ಆ ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆ ಮಡೆನೂರು ಮನುಗೆ ಪರಿಚಯ ಆಗಿದ್ಲು. ಆನಂತರ ಮಡೆನೂರು ಮನು 2022ರಲ್ಲಿ ಶಿವಮೊಗ್ಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಾಡ್ಜ್ ಹೋಟೆಲ್ ಒಂದರಲ್ಲಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನ ಬಳಸಿದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಅದಾದ ನಂತರ ಆತ ಇಲ್ಲೇ ನಾಗರಬಾವಿಯಲ್ಲಿ ಆಕೆಯ ಜೊತೆ ಆಕೆಗೆ ತಾಳಿಯನ್ನ ಕೂಡ ಕಟ್ಟಿದ್ದಂತೆ. ಆನಂತರ ಇಬ್ಬರ ನಡುವೆ ನಿರಂತರ ಲೈಂಗಿಕ ಸಂಪರ್ಕ ಆಗುತ್ತೆ. ಆದ್ರೆ ಇದಾದ ನಂತರ ಮಡೆನೂರು ಮನು ಆ ಒಂದು ಈ ಯುವತಿ ಏನಿದ್ದಾಳೆ ಆಕೆಗೆ ಹಲ್ಲೆಯನ್ನ ಮಾಡೋದಿರ್ಬೋದು, ಆಕೆಯ ವಿಡಿಯೋವನ್ನ ತೆಗೆದುಕೊಂಡಿದ್ದಾನಂತೆ, ಅಲ್ಲದೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ ಎನ್ನುವಂತ ಒಂದು ಆರೋಪವನ್ನ ಕೂಡ ಈಗ ಸದ್ಯ ಆ ಒಂದು ಸಹನಟಿ ಮಾಡಿರುವಂತದ್ದು. ಆ ಒಂದು ಆರೋಪದ ಆಧಾರದಲ್ಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಮಡೆನೂರು ಮನುವನ್ನ ಬಂಧಿಸಿದ್ದಾರೆ. ಈಗ ಸದ್ಯ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಇನ್ನು ಮಡೆನೂರು ಮನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಾನು ಆಕೆಯ ಜೊತೆ ಇರ್ತೀನಿ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಮಡೆನೂರು ಮನುಗೆ ಈಗಾಗಲೇ ಮದುವೆ ಆಗಿದೆ, ಅಲ್ಲದೆ ಒಂದು ಹೆಣ್ಣು ಮಗು ಕೂಡ ಇದೆ. ಆದ್ರೆ ಈ ಒಂದು ಇದರಲ್ಲಿ ಮತ್ತೊಂದು ಮದುವೆ ಆಗಿರೋದು ಕೂಡ ಇಲ್ಲಿ ಕಾನೂನು ಬಾಹಿರ ಆಗಿದೆ. ಹೀಗಾಗಿ ಪೊಲೀಸರು ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಸದ್ಯ ಕಾದ್ ನೋಡಬೇಕಾಗಿದೆ. ಪೊಲೀಸರು ಈಗ ಸದ್ಯ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಮಡೆನೂರು ಮನುವನ್ನ ವಿಚಾರಣೆ ಮಾಡ್ತಾರೆ, ಮಹಾಜರು ಮಾಡ್ತಾರೆ. ಯಾವೊಂದು ಸ್ಥಳದಲ್ಲಿ ಅವರ ಸಂತ್ರಸ್ತೆ ಆರೋಪಿಸಿರುವಂತೆ ಯಾವೊಂದು ಸ್ಥಳದಲ್ಲಿ ಈ ಒಂದು ಅತ್ಯಾಚಾರ ಆಗಿತ್ತು ಅಂತಾರೋ ಆ ಎಲ್ಲ ಸ್ಥಳದಲ್ಲೂ ಮಡೆನೂರು ಮನು ಏನು ಅವರ ಮಹಾಜರು ಮಾಡಬೇಕು. ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ, ನಾನು ಆಕೆಯನ್ನ ಮದುವೆ ಆಗಿದ್ದೆ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಯಾವ ತರಹದ ಆಕ್ಷನ್ಗಳು ಆಗ್ತವೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಈಗಾಗಲೇ ನಿನ್ನೆಯೇ ಸಂತ್ರಸ್ತೆಯನ್ನ ಪೊಲೀಸರು ಮೆಡಿಕಲ್ ಮಾಡಿ ಆಕೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ಕಳಿಸಿದ್ದಾರೆ. ಆದ್ರೆ ಈ ನಾಳೆ ಮಡೆನೂರು ಮನು ಅಭಿನಯದ ಒಂದು ಚಿತ್ರ ಕೂಡ ನಾಳೆ ರಿಲೀಸ್ ಇದೆ. ಈ ರಿಲೀಸ್ ಬೆನ್ನಲ್ಲೇ ಈ ನೋಡಿ ಈಗ ಅವರು ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ, ತಾಳಿ ಕಟ್ಟಿದ್ರು, ಇಬ್ಬರು ಸೇರಿಯೇ ಇಲ್ಲಿ ಲೈಂಗಿಕ ಸಂಪರ್ಕ ಆಗಿರೋದು, ಇಬ್ಬರ ಒಪ್ಪಿಗೆಯ ಮೇರೆಗೆ ಅನ್ನುವಂಥದ್ದು ಗೊತ್ತಿರೋದು. ಆದ್ರೆ ಇದನ್ನ ಯಾವ ರೀತಿಯಾಗಿ ಸದ್ಯ ಪೊಲೀಸರು ಹಾಸನದ ಶಾಂತಿನಗರದಲ್ಲಿ ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮಡೆನೂರು ಮನು ವಿರುದ್ಧ ಸಹನಟಿಯಿಂದ ಒಂದು ದೂರು ಕೂಡ ದಾಖಲಾಗಿತ್ತು. 2018ರಲ್ಲಿ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋನಲ್ಲಿ ಆ ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆ ಮಡೆನೂರು ಮನುಗೆ ಪರಿಚಯ ಆಗಿದ್ಲು. ಆನಂತರ ಮಡೆನೂರು ಮನು 2022ರಲ್ಲಿ ಶಿವಮೊಗ್ಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಾಡ್ಜ್ ಹೋಟೆಲ್ ಒಂದರಲ್ಲಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನ ಬಳಸಿದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದ್ಲು. ಅದಾದ ನಂತರ ಆತ ಇಲ್ಲೇ ನಾಗರಬಾವಿಯಲ್ಲಿ ಆಕೆಯ ಜೊತೆ ಆಕೆಗೆ ತಾಳಿಯನ್ನ ಕೂಡ ಕಟ್ಟಿದ್ದಂತೆ. ಆನಂತರ ಇಬ್ಬರ ನಡುವೆ ನಿರಂತರ ಲೈಂಗಿಕ ಸಂಪರ್ಕ ಆಗುತ್ತೆ. ಆದ್ರೆ ಇದಾದ ನಂತರ ಮಡೆನೂರು ಮನು ಆ ಒಂದು ಈ ಯುವತಿ ಏನಿದ್ದಾಳೆ ಆಕೆಗೆ ಹಲ್ಲೆಯನ್ನ ಮಾಡೋದಿರ್ಬೋದು, ಆಕೆಯ ವಿಡಿಯೋವನ್ನ ತೆಗೆದುಕೊಂಡಿದ್ದಾನಂತೆ, ಅಲ್ಲದೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ ಎನ್ನುವಂತ ಒಂದು ಆರೋಪವನ್ನ ಕೂಡ ಈಗ ಸದ್ಯ ಆ ಒಂದು ಸಹನಟಿ ಮಾಡಿರುವಂತದ್ದು. ಆ ಒಂದು ಆರೋಪದ ಆಧಾರದಲ್ಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಮಡೆನೂರು ಮನುವನ್ನ ಬಂಧಿಸಿದ್ದಾರೆ. ಈಗ ಸದ್ಯ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಇನ್ನು ಮಡೆನೂರು ಮನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಾನು ಆಕೆಯ ಜೊತೆ ಇರ್ತೀನಿ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಮಡೆನೂರು ಮನುಗೆ ಈಗಾಗಲೇ ಮದುವೆ ಆಗಿದೆ, ಅಲ್ಲದೆ ಒಂದು ಹೆಣ್ಣು ಮಗು ಕೂಡ ಇದೆ. ಆದ್ರೆ ಈ ಒಂದು ಇದರಲ್ಲಿ ಮತ್ತೊಂದು ಮದುವೆ ಆಗಿರೋದು ಕೂಡ ಇಲ್ಲಿ ಕಾನೂನು ಬಾಹಿರ ಆಗಿದೆ. ಹೀಗಾಗಿ ಪೊಲೀಸರು ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಸದ್ಯ ಕಾದ್ ನೋಡಬೇಕಾಗಿದೆ. ಪೊಲೀಸರು ಈಗ ಸದ್ಯ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಮಡೆನೂರು ಮನುವನ್ನ ವಿಚಾರಣೆ ಮಾಡ್ತಾರೆ, ಮಹಾಜರು ಮಾಡ್ತಾರೆ. ಯಾವೊಂದು ಸ್ಥಳದಲ್ಲಿ ಅವರ ಸಂತ್ರಸ್ತೆ ಆರೋಪಿಸಿರುವಂತೆ ಯಾವೊಂದು ಸ್ಥಳದಲ್ಲಿ ಈ ಒಂದು ಅತ್ಯಾಚಾರ ಆಗಿತ್ತು ಅಂತಾರೋ ಆ ಎಲ್ಲ ಸ್ಥಳದಲ್ಲೂ ಮಡೆನೂರು ಮನು ಏನು ಅವರ ಮಹಾಜರು ಮಾಡಬೇಕು. ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ, ನಾನು ಆಕೆಯನ್ನ ಮದುವೆ ಆಗಿದ್ದೆ, ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಯಾವ ತರಹದ ಆಕ್ಷನ್ಗಳು ಆಗ್ತವೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಈಗಾಗಲೇ ನಿನ್ನೆಯೇ ಸಂತ್ರಸ್ತೆಯನ್ನ ಪೊಲೀಸರು ಮೆಡಿಕಲ್ ಮಾಡಿ ಆಕೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡು ಕಳಿಸಿದ್ದಾರೆ. ಆದ್ರೆ ಈ ನಾಳೆ ಮಡೆನೂರು ಮನು ಅಭಿನಯದ ಒಂದು ಚಿತ್ರ ಕೂಡ ನಾಳೆ ರಿಲೀಸ್ ಇದೆ. ಈ ರಿಲೀಸ್ ಬೆನ್ನಲ್ಲೇ ನೋಡಿ ಈಗ ಅವರು ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ, ತಾಳಿ ಕಟ್ಟಿದ್ರು, ಇಬ್ಬರು ಸೇರಿಯೇ ಇಲ್ಲಿ ಲೈಂಗಿಕ ಸಂಪರ್ಕ ಆಗಿರೋದು, ಇಬ್ಬರ ಒಪ್ಪಿಗೆಯ ಮೇರೆಗೆ ಅನ್ನುವಂಥದ್ದು ಗೊತ್ತಿರೋದು. ಆದ್ರೆ ಇದನ್ನ ಯಾವ ರೀತಿಯಾಗಿ